ಆಗಿದೆ ಅಂತಂದ್ರೆ ಯತ್ನಾಳ್ ಅವರಿಗೆ ವಿಧಾನಸಭೆ ಅಧಿವೇಶನದೊಳಗೆ ಪ್ರಸ್ತಾಪ ಮಾಡಿದರೆ ಸಹಕಾರ ಸಚಿವರ ಮೇಲೆ ಆಗಿದೆ ಅನ್ನುವಂತ ಮಾತು ಹೇಳಿದ್ದಾರೆ. ನೋಡಿ, ಈ ಹನಿ ಟ್ರಾಪ್ ವಿಷಯವನ್ನ ಚರ್ಚೆ ಮಾಡಿರ್ತಕ್ಕಂಥವ್ರು ಸಾಮಾನ್ಯ ಜನ ಅಲ್ಲ, ಪತ್ರಕರ್ತರು ಅಲ್ಲ. ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಪ್ರಮುಖ ನಾಯಕ. ಈ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಒಬ್ಬ ಪ್ರಭಾವಿ ಸಚಿವ. ಅವರು ಆರೋಪ ಮಾಡಿದ್ದಾರೆ ಅಂದರೆ ಆಧಾರ ಇಲ್ಲದೆ ಆರೋಪ ಮಾಡಿರೋದಿಲ್ಲ. ಈ ಬಗ್ಗೆ ಸರಿಯಾದ ತನಿಖೆ ಆಗಬೇಕು. ಯಾರು ಹನಿ ಟ್ರ್ಯಾಪ್ ಮಾಡಿಸಿರೋದು, ಯಾರ್ಯಾರ ಮೇಲೆ ಮಾಡಿಸಿದ್ದಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಯಾರ್ಯಾರ ಬಳಕೆ ಮಾಡ್ಕೊಂಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ ಮೇಲೆ ಬ್ಲ್ಯಾಕ್ ಮೇಲಿಂಗ್ ಮಾಡಿದಾರಾ ಅಥವಾ ಇನ್ನೇನೋ ಉದ್ದೇಶಕ್ಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ, ಇದೆಲ್ಲದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ. ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ಮುಖ್ಯಮಂತ್ರಿಗಳೇ, ಒಂದು ಸ್ಪೆಷಲ್ ಸ್ಕ್ವಾಡ್ನ ನೀವು ಇದಕ್ಕೋಸ್ಕರ ನೇಮಕ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಒಂದು ತನಿಖಾ ದಳ ನಿಯುಕ್ತಿ ಮಾಡಿ ಸಮಗ್ರ ತನಿಖೆ ನಡೆಸಬೇಕು. ಯಾರ ರಾಜಕೀಯ ಜೀವನವನ್ನು ಬರ್ಬಾದ್ ಮಾಡೋದಾಗಲಿ, ಬ್ಲ್ಯಾಕ್ ಮೇಲ್ ಮಾಡೋದಾಗಲಿ ಅಥವಾ ತನ್ನ ಉದ್ದೇಶ ಸಾಧನೆಗೆ ಹನಿ ಟ್ರ್ಯಾಪನ್ನು ಬಳಕೆ ಮಾಡ್ಕೊಳ್ಳೋದಾಗಲಿ ಆಗಬಾರ್ದು. ಅದಕ್ಕಾಗಿ ಒಂದು ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೇನೆ. ರಾಜಕೀಯದಲ್ಲಿ ವೈಷಮ್ಯ ಸಹಜ, ಆದರೆ ಅದನ್ನು ಇಟ್ಕೊಂಡು ಈ ರೀತಿಯ ಈ ಒಂದು ಹನಿ ಟ್ರ್ಯಾಪ್ನ ಮೂಲಕವಾಗಿ ಅವ್ರನ್ನ ಹತ್ತಿಕ್ಕುವಂಥ ಕೆಲಸ ಮಾಡುವಂಥ ಎಷ್ಟು ಸರಿ ಅಂತ, ಯಾಕಂದರೆ ಈ ಹಿಂದೆ ಕೂಡ ಆಗಿತ್ತು. ಅಲ್ಲ, ನೀವೇನಂದರೆ ಎನ್ಕ್ವೈರಿ ಆದಮೇಲೆ ಯಾರು ಇದರ ಹಿಂದ್ಗಡೆ ಇದ್ದಾರೆ, ಅವ್ರ ಉದ್ದೇಶ ಏನು, ದುರುದ್ದೇಶ ಏನು, ಯಾರ್ಯಾರು ಬಳಕೆ ಮಾಡ್ಕೊಂಡಿದ್ದಾರೆ, ಯಾರ್ಯಾರು ಸಾರ್ವಜನಿಕ ಜೀವನವನ್ನು ಮುಗಿಸಿದ್ದಾರೆ, ಏನು ಬ್ಲ್ಯಾಕ್ ಮೇಲ್ ಮಾಡಿ ಏನು ಸಾಧನೆ ಮಾಡ್ಕೊಂಡಿದ್ದಾರೆ, ಇದೆಲ್ಲ ತನಿಖೆ ಆದಮೇಲೆ ಗೊತ್ತಾಗೋದು. ತನಿಖೆ ಆಗಲಿ ಅಂತ ಆಗ್ರಹಿಸ್ತೇನೆ.